ಗಣಪತಿಂ ದುರ್ಗಾಂ ಭಾಸ್ಕರಂ ಶಿವಮಚ್ಯುತಂ ಬ್ರಹ್ಮಾಣಂ ಗಿರಿಜಾಂ ಲಕ್ಷ್ಮೀಂ ವಾಣೀಂ ವಂದೇ ವಿಭೂತಯೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ಅಸ್ತು ಶ್ರೇಯಸೇ ನಿತ್ಯಂ ವಸ್ತು ವಾಮಾಂಗಮೈಶ್ವರಂ ಯತಸ್ತೃತೀಯೋ ವಿದುಷಾಂ ತುರೀಯಂ ತತ್ಪರಂ ಮಹಃ. ಅತ ಶ್ರೀ ಬ್ರಹ್ಮಾಂಡ ಪುರಾಣೇ ಉತ್ತರಖಂಡೇ ಹಯಗ್ರೀವಾಗಸ್ತ್ಯ ಸಂವಾದೇ ಲಲಿತೋಪಾಖ್ಯಾನೆ ಷೋಡಶೋऽಧ್ಯಾಯಃ. ಹಯಗ್ರೀವ ಉವಾಚ ಆಕರ್ಣ್ಯ ಲಲಿತಾ ದೇವ್ಯಾ ಯತ್ರ ನಿಸ್ವನಂ ಮಹಾಂತಂ ಕ್ಷೋಭಮಾಯಾತ ಭಂಡಾಸುರಪುರಾಲಯಾಃ. ಹಯಗ್ರೀವ ಮುನಿಯು ಹೇಳುತ್ತಾರೆ, ಎಲೈ ಅಗಸ್ತ್ಯ ಮಹರ್ಷಿಯೇ, ಇತ್ತ ಭಂಡಾಸುರನ ಪಟ್ಟಣದ ಪ್ರಜೆಗಳೆಲ್ಲರೂ ಕೂಡ ಲಲಿತಾದೇವಿಯ ರಣಪ್ರಯಾಣ ಸಮಯದಲ್ಲುಂಟಾದಂತಹ ಕೋಲಾಹಲ ಧ್ವನಿಯನ್ನು ಕೇಳಿ ಬಹಳವಾಗಿ ತಳಮಳಿಸಿ ಹೋದರು. ಆ ಪಟ್ಟಣವು 3 ಲೋಕಗಳಲ್ಲಿಯೂ ಶೂನ್ಯ ನಗರವೆಂದೇ ಪ್ರಸಿದ್ಧವಾಗಿ ವಿಷಂಗ ದೈತ್ಯನ ಅಣ್ಣನಾಗಿರತಕ್ಕಂತಹ ಭಂಡದಾನವನಿಗೆ ಯಾವಾಗಲೂ ಅವಸ್ಥಾನವಾಗಿ ಮಹೇಂದ್ರ ಪರ್ವತದ ತಪ್ಪಲಿನ ಮಹಾರ್ಣವ ತಟದಲ್ಲಿರುವಂತಹದ್ದು. ಶತಕೋಟಿ ಜನ ವಿಸ್ತೀರ್ಣವಾದ ಆ ಪಟ್ಟಣದಲ್ಲಿರುವ ಅಸುರರೆಲ್ಲರೂ ಕೂಡ ದೇವಿಯ ಆಗಮನ ಸೌರಭದಿಂದ ಭಯಗೊಂಡು ತತ್ತರಿಸಿ ಹೋದರು. ಅಸುರರು ಕಿಕ್ಕಿರಿದು ತುಂಬಿದ ಆ ಪಟ್ಟಣವೆಲ್ಲವೂ ಕೂಡ ಅಡಿಗಡಿಗೂ ಉಂಟಾಗುತ್ತಿದ್ದ ಉತ್ಪಾತಗಳ ದೆಸೆಯಿಂದ ಹೊಗೆ ತುಂಬಿ ಕತ್ತಲು ಕವಿದಂತಾಯಿತು. ಆ ಪಟ್ಟಣದ ಮನೆಗಳೆಲ್ಲವೂ ಕೂಡ ಗೋಡೆಗಳು ಅಕಾಲದಲ್ಲಿಯೇ ತನ್ನಷ್ಟಕ್ಕೆ ತಾವಾಗಿಯೇ ಒಡೆದು ಬೀಳಲು ಪ್ರಾರಂಭಿಸಿದವು. ಗಗನ ಸ್ಥಳದಿಂದ ಉಲ್ಕೆಗಳು ಗಿರಗಿರನೆ ತಿರುಗಿ ಭೂಮಿಯ ಮೇಲೆ ಬೀಳುತ್ತಿದ್ದವು. ಉತ್ಪಾತಗಳೆಲ್ಲ ಮೊದಲನೆಯದಾಗಿ ಭೂಕಂಪ ಉಂಟಾಯಿತು. ಅದೇ ಸಮಯದಲ್ಲಿಯೇ ಆ ಪಟ್ಟಣದ ವಾಸಭೂಮಿಯು ಧಗಧಗನೆ ಉರಿಯತೊಡಗಿತು. ಅಲ್ಲಲ್ಲಿಯ ಜನಗಳೆಲ್ಲ ಅಕಾಲದಲ್ಲಿಯೇ ಎದೆಗಳಲ್ಲಿ ಡವಡವನೆ ಹೊಡೆದುಕೊಳ್ಳಲಾರಂಭಿಸಿದವು. ಕಾಗೆಗಳು, ಹದ್ದುಗಳು, ರಣಹದ್ದುಗಳು, ಗೂಬೆಗಳು, ಇತರ ಪಕ್ಷಿಗಳು ಧ್ವಜಾಗ್ರಗಳಲ್ಲಿ ಸೇರಿ ಸೂರ್ಯಮಂಡಲವನ್ನು ನೋಡಿ ಅರಚಿಕೊಳ್ಳಲಾರಂಭಿಸಿದವು. ಚಾಚೆಗಳು ಅಡಿಗಡಿಗೂ ಆಕಾಶವಾಣಿಗಳಿಂದ ಬಹಳ ಕಠಿಣವಾದ ವಾಕ್ಕುಗಳನ್ನು ಆಡಲು ಪ್ರಾರಂಭಿಸಿದವು. ಪಟ್ಟಣದ ಎಲ್ಲ ದಿಕ್ಕುಗಳಲ್ಲಿಯೂ ಬಾಲಚುಕ್ಕೆಗಳು ಮೂಡಿ ಹೊಗೆಯಾಡುತ್ತಾ ಮಲೀನಗಳಾಗಿ ದೈತ್ಯೇಂದ್ರನಾದ ಭಂಡಾಸುರನಾದರೂ ತನ್ನ ನಗರ ಪ್ರವೇಶಗಳಲ್ಲಿ ತಲೆದೋರಿರುವಂತಹ ಈ ಉತ್ಪಾದಗಳ ವಿಷಯಗಳಿಂದಾಗಿ ಸ್ವಲ್ಪವೂ ಧೈರ್ಯಗೆಡದೆ ಅಂತೆಯೇ ಸಭಾಮಂದಿರಕ್ಕೆ ಬಂದು ತನ್ನ ಸಿಂಹಾಸನವನ್ನು ಏರಿ ಅಲಂಕೃತನಾಗಿ ಕುಳಿತುಕೊಂಡನು. ಹೀಗೆ ದೇವಶತ್ರುಗಳಲ್ಲಿ ಅಗ್ರಗಣ್ಯನಾಗಿರತಕ್ಕಂತಹ ಆ ಭಂಡಾಸುರನ್ನು ಸಭಾಸ್ಥಾನದಲ್ಲಿ ಸಿಂಹಾಸನವನ್ನೇರಿ ಮಂಡಿಸಿರಲು ಸಾಮಂತರಾದ ದೈತ್ಯ ರಾಜರೆಲ್ಲರೂ ಅಲ್ಲಿ ಬಂದು ಬೀಜಗೈದರು. ಆ ಸಮಯದಲ್ಲಿ ವಿಶುಕ್ರದಾನವನು ತನ್ನ ಅಣ್ಣನಾಗಿರತಕ್ಕಂತಹ ಭಂಡದಾನವೇಶ್ವರನನ್ನು ಕುರಿತು ಕದಡಿ ಭೋರ್ಗರೆಯುತ್ತಿರುವ ಮಹಾಸಮುದ್ರಕ್ಕೆ ಸಮಾನವಾಗಿರತಕ್ಕಂತಹ ಉಚ್ಚ ಕಂಠದ ಧ್ವನಿಯಿಂದ ಈ ರೀತಿಯಾಗಿ ಹೇಳಲು ಪ್ರಾರಂಭಿಸಿದನು. ಎಲೈ ದೇವನೇ, ದೇವತ್ವದೀಯ ದೋರ್ದಂಡ ವಿಧ್ವಸ್ತ ಬಲ ವಿಕ್ರಮಾಃ ಪಾಪಿನಃ ಪಾಮರಾಚಾರ ದುರಾತ್ಮಾನಸ್ಸುರಾಧಮಾಃ. ಹೇ ದೇವ, ನಿನ್ನ ಭುಜ ದಂಡದಿಂದಲೇ ಧ್ವಂಸಗೊಳಿಸಲಾಗಿರತಕ್ಕಂತಹ ಪಾಪಿಷ್ಠರು, ಪಾಮರ ಆಚಾರವುಳ್ಳವರು, ಅಧಮರು ಆಗಿರತಕ್ಕಂತಹ ದೇವತೆಗಳು ಬೇರೆಲ್ಲೆಯೂ ಕೂಡ ರಕ್ಷಣೆಯನ್ನು ಕಾಣದೆ ದುಃಖಗೊಂಡು ಧಗಧಗನೆ ಉರಿಯುತ್ತಿರತಕ್ಕಂತಹ ಬೆಂಕಿಯಲ್ಲಿ ಬಿದ್ದು ನಾಶವಾಗಿ ಹೋದರು. ಅದೇ ಅಗ್ನಿಕುಂಡದಿಂದ ಯಾವಳೋ ಒಬ್ಬ ಸ್ತ್ರೀಯು ವಿಧಿವಶದಿಂದ ಉತ್ಪನ್ನಳಾಗಿ ಬಂದು ಬಲದಿಂದ ಕೊಬ್ಬಿ ಇಂದ್ರನೇ ಮೊದಲಾದ ದೇವತೆಗಳನ್ನು ತಾನೇ ತನ್ನ ಸ್ವತಂತ್ರವಾಗಿ
ತನ್ನ ಸಾಮರ್ಥ್ಯದಿಂದಲೇ ಮತ್ತೆ ಸೃಜಿಸಿದಳು. ಪರಾಕ್ರಮದ ಉತ್ಸಾಹವುಳ್ಳ ಆ ದೇವತೆಗಳಿಂದಲೇ ಪ್ರೋತ್ಸಾಹಗೊಳಿಸಲಾಗಿರತಕ್ಕಂತಹ ಪರಾಕ್ರಮವುಳ್ಳವಳು, ಬಗೆ ಬಗೆಯ ಆಯುಧಗಳಿಂದ ಅಲಂಕೃತೆಯಾಗಿರತಕ್ಕಂತಹ ಆ ಸ್ತ್ರೀಯು ಅನೇಕ ಮಂದಿ ಸ್ತ್ರೀಯರ ಪರಿವಾರವುಳ್ಳವಳಾಗಿ ಇದೀಗ ನಮ್ಮನ್ನು ಜಯಿಸಲು ಬರುತ್ತಿರುವಳು. ಆಹಾ, ಎಂತಹ ವಿಪರ್ಯಾಸ! ಒಂದು ವೇಳೆ ಅಬಲೆಯು ಸಬಲರಾಗಿರತಕ್ಕಂತಹ ನಮ್ಮನ್ನೆಲ್ಲರನ್ನೂ ಜಯಿಸುವುದೇ ಆದರೆ ಅದು ವಿಧಿಯ ವೈಚಿತ್ರ್ಯವಲ್ಲದೆ ಮತ್ತೇನು? ಇದು ಮಹಾ ಕಷ್ಟ. ಯಾಕೆಂತಂದರೆ ನಾವು ಅಂತಹ ಒಂದು ಬಲ ಪರಾಕ್ರಮವುಳ್ಳಂತಹವರು, ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳನ್ನು ಕೂಡ ನಾವು ಹೊಡೆದು ಓಡಿಸಿರುವಂತಹವರು. ಅಂತಹುದರಲ್ಲಿ ಯಾವಳೋ ಒಬ್ಬ ಸ್ತ್ರೀಯು, ಅಬಲೆಯಾಗಿರತಕ್ಕಂತಹ ಸ್ತ್ರೀಯು ನಮ್ಮನ್ನು ಜಯಿಸಲು ಹೇಗೆ ಸಾಧ್ಯ ಎಂಬುದಾಗಿ ಹೇಳ್ತಾನೆ. ನಮ್ಮ ಸೇನೆಗಳ ಆಯುಧಗಳ ದೆಸೆಯಿಂದ ದೇವೇಂದ್ರನೇ ಮೊದಲಾದ ದೇವತೆಗಳೆಲ್ಲರೂ ದಿಕ್ಕೆಟ್ಟು ಪಲಾಯನ ಮಾಡಿದ್ದಾರೆ. ಮುಸಲಾಯುಧಗಳ ಹೊಡೆತಗಳಿಂದ ಬ್ರಹ್ಮಾದಿಗಳು ಭೇದಿಸಿ ಹೋದರು. ವಿಷ್ಣುವಿನ ಮಾತೇನು, ಮಹೇಶ್ವರನೇ ಹೆದರಿ ಹೋದನು. ದಿಕ್ಪಾಲಕರೆಲ್ಲರೂ ದಿಕ್ಕೆಟ್ಟು ಓಡಿ ಹೋದರು. ಅಂತಹ ಪರಾಕ್ರಮವುಳ್ಳಂತಹ ನಮ್ಮನ್ನು ಜಯಿಸಲಿಕ್ಕಾಗಿ ಒಂದು ಅಬಲೆಯಾಗಿರತಕ್ಕಂತಹ ಸ್ತ್ರೀಯು ಮದಿಸಿ ಬರ್ತಾ ಇದ್ದಾಳೆ ಇವತ್ತು. ಯದ್ಯಪಿ ಸ್ತ್ರೀ ತದಾಪ್ಯೇಷ ನಾವಮಾನ್ಯ ಕದಾಚನ ಅಲ್ಪೋಪಿ ರಿಪುರಾತ್ಮಜ್ಞೈರ್ನಾವಮಾನ್ಯೋ ಜಿಗೀಷುಭಿಃ. ಆದರೂ ಅವಳು ಸಾಮಾನ್ಯ ಸ್ತ್ರೀಯಾದರೂ ಅವಳನ್ನು ಕಡೆಗಾಣಬಾರದು. ವಿಜಯವನ್ನು ಕೋರುವ ಪ್ರಾಜ್ಞರು ಶತ್ರು ಎಷ್ಟೇ ಅಲ್ಪನಾಗಿದ್ದರೂ ಸಹ ಅವನನ್ನು ಕಡೆಗಾಣಬಾರದು ಎಂಬುದಾಗಿ ಹೇಳ್ತಾರೆ. ಬಹಳ ಬುದ್ಧಿವಂತನಾಗಿರ್ತಕ್ಕಂಥವನು ಇವನು. ಯಾಕೆಂತಂದರೆ ಎಷ್ಟೇ ಒಬ್ಬ ಸ್ತ್ರೀ ದುರ್ಬಲಳು, ನಾವು ಸಾಮರ್ಥ್ಯ ಇದ್ದಂಥವರು ಹೇಳುವಂತಹ ಒಂದು ವಿಶ್ವಾಸ ಆತನಲ್ಲಿ ಇದ್ದರೂ ಸಹ ಅದನ್ನು ಕೂಡ ಕಡೆಗಾಣಿಸದೆ ಅದನ್ನು ಎದುರಿಸಲಿಕ್ಕಾಗಿ ನಾವು ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಎಂಬಂಥದ್ದನ್ನು ಅಣ್ಣನಾಗಿರತಕ್ಕಂತಹ ಭಂಡಾಸುರನಿಗೆ ಆ ವಿಷಯವನ್ನು ಸವಿಸ್ತಾರವಾಗಿ ಹೇಳ್ತಾನೆ. ಹಾಗಾಗಿ ಹೇ ಸ್ವಾಮಿಯೇ, ಈಗಲೇ ನೀನು ಅವಳನ್ನು ಓಡಿಸುವುದಕ್ಕಾಗಿ ಕಿಂಕರರ ಭಟರನ್ನು ಅಲ್ಲಿಗೆ ಕಳಿಸಬೇಕು. ಅವರು ಮದೋದ್ಧತೆಯಾಗಿರತಕ್ಕಂತಹ ಆ ಸ್ತ್ರೀಯ ಮುಂದಲೆಯನ್ನು ಹಿಡಿದು ಎಳೆತರಲಿ. ಬಳಿಕ ಆ ದುಷ್ಟೆಯು ಜಾಗ್ರತೆಯಾಗಿ ನಿನ್ನ ಅಂತಃಪುರದಲ್ಲಿರುವಂತಹ ಮೃಗಾಕ್ಷಿಯರಿಗೆ ದಾಸಿಯಾಗುತ್ತಾಳೆ ಎಂಬುದಾಗಿ ಹೇಳ್ತಾನೆ. ತರುವಾಯ ಮಹಾಪರಾಕ್ರಮಿಯು ವಿಚಾರಜ್ಞನೂ ಆಗಿರತಕ್ಕಂತಹ ವಿಚಕ್ಷಣನು ಬಹಳವಾಗಿ ಗರಿವಿಸಿರುವ ತನ್ನ ಅಗ್ರಜನಾಗಿರತಕ್ಕಂತಹ ಭಂಡ ದೈತ್ಯನನ್ನು ಕುರಿತು ಈ ರೀತಿಯಾಗಿ ಅರಿಕೆಯನ್ನು ಮಾಡಿಕೊಳ್ತಾನೆ. ಎಲೆ ಸ್ವಾಮಿಯೇ, ಶತ್ರು ಮರ್ದನಾಗಿರ್ತಕ್ಕಂತಹ ನೀನು ಸಮಸ್ತ ಕಾರ್ಯವನ್ನು ತಿಳಿದಿರುವೆ. ರಾಜನೀತಿಯ ವಿಷಯದಲ್ಲಂತೂ ನಿನಗೆ ಹೇಳಬೇಕಾಗಿರುವುದು ಏನೂ ಇಲ್ಲ. ಯಾವ ಕಾರ್ಯವನ್ನು ಮಾಡಬೇಕಾದರೂ ಎಲ್ಲವನ್ನು ವಿಚಾರ ಮಾಡಿಯೇ ಮಾಡಬೇಕು. ವಿಚಾರವೇ ಶ್ರೇಷ್ಠವಾದ ಮಾರ್ಗವಲ್ಲವೇ? ವಿಚಾರ ಮಾಡದೆ ಆರಂಭಿಸಿದ ಯಾವ ಕಾರ್ಯವಾದರೂ ಸಮೂಲವಾಗಿ ನಾಶವನ್ನುಂಟು ಮಾಡುತ್ತದೆ ಎಂಬುದಾಗಿ ಹೇಳ್ತಾನೆ. ನೋಡಿ, ಅಂದಿನ ಕಾಲದಲ್ಲಿ ದೈತ್ಯರಾಗಿದ್ದರೂ ಸಹ ಎಷ್ಟು ಬುದ್ಧಿವಂತಿಕೆ ಇರುತ್ತಿತ್ತು ಅವರಲ್ಲಿ. ಯಾವ ರೀತಿಯಾಗಿ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದರೆ ನಾವು ಆ ಕೆಲಸವನ್ನು ಮಾಡುವ ಪೂರ್ವದಲ್ಲಿ ವಿಚಾರವನ್ನು ಮಾಡಬೇಕು. ವಿಚಾರ ಮಾಡದೆ ಮಾಡಿರತಕ್ಕಂತಹ ಕೆಲಸವು ವಿನಾಶವನ್ನು ಹೊಂದುತ್ತದೆ ಎಂಬುದಾಗಿ ಆತನಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾನೆ. ಮತ್ತು ಗೂಢಾಚಾರರನ್ನು ಪ್ರಯತ್ನಪೂರ್ವಕವಾಗಿ ಶತ್ರುಗಳ ಪಾಳೆಯಕ್ಕೆ ಕಳುಹಿಸಬೇಕು. ವಿಜಯ ಸಿದ್ಧಿಯನ್ನಪೇಕ್ಷಿಸುವ ಶತ್ರುಗಳ ಬಲಾಬಲಗಳನ್ನು ತಿಳಿದುಕೊಳ್ಳುವುದು ಅವಶ್ಯಕವಾಗಿರುವಂತಹದ್ದು. ಇದೆಲ್ಲ ಒಂದು ರಾಜನ ಒಂದು ಕರ್ತವ್ಯವಾಗಿರತಕ್ಕಂತಹದ್ದು. ಯಾಕೆಂತಂದರೆ ಒಬ್ಬ ಶತ್ರುವಿನಲ್ಲಿ ಯುದ್ಧವನ್ನು ಮಾಡಲಿಕ್ಕೆ ಹೊರಡಬೇಕು ಅಂತ ಹೇಳಾದಾಗ ಶತ್ರುವಿನಲ್ಲಿರ್ತಕ್ಕಂತಹ ಸಾಮರ್ಥ್ಯ ಯಾವ ಮಟ್ಟಿಗೆ ಇದೆ, ಆತ ಯಾವ ರೀತಿಯಾಗಿರ್ತಕ್ಕಂತಹ ಸಿದ್ಧತೆಯನ್ನು ಮಾಡಿಕೊಂಡು ಬಂದಿದ್ದಾನೆ ಹೇಳುವಂತಹ ಒಂದು ವಿಚಾರ ಈತನಿಗೆ ತಿಳಿದಾಗ ಮಾತ್ರ ಈತ ಸರಿಯಾದ ಕ್ರಮದಲ್ಲಿ ತನ್ನ ಸಿದ್ಧತೆಯನ್ನು ಮಾಡಿಕೊಂಡು ಹೋಗಿ ಆ ಶತ್ರುವನ್ನು ಜಯಿಸಲಿಕ್ಕೆ ಸಾಧ್ಯ ಆಗುವಂಥದ್ದು. ಹಾಗಾಗಿ ಅಣ್ಣನಿಗೆ ಇದೆಲ್ಲವನ್ನು ತಿಳಿದಿದ್ದರೂ ಕೂಡ ಮದದಿಂದ ಕೂಡಿರತಕ್ಕಂತಹ ಅವನಿಗೆ ನೆನಪನ್ನು ಮಾಡ್ತಾ ಇರುವಂತಹದ್ದು.
ಚೆನ್ನಾಗಿ ವಿಮರ್ಶೆ ಮಾಡದೆ ಆರಂಭಿಸಿದ ಎಲ್ಲವೂ ವಿಶೇಷವಾಗಿ ಕೆಡುಕನ್ನೇ ಉಂಟು ಮಾಡುವಂತಹದ್ದು. ವಿಮರ್ಶೆ ಮಾಡಿ ಆರಂಭಿಸಿದ ಕಾರ್ಯವು ಅತಿಶಯವಾಗಿರತಕ್ಕಂತಹ ವಿಜಯವನ್ನು ಉಂಟು ಮಾಡುವಂತಹದ್ದು. ಪಶು ನಾರಿ ಅಲ್ಪಳು ಎಂದು ರಾಜನಾದವನು ಶತ್ರುಗಳನ್ನು ಯಾವತ್ತೂ ಕಡೆಗಾಣಬಾರದು. ಏಕೆಂದರೆ ಶಕ್ತಿ ಎಂಬುದು ಎಲ್ಲೆಡೆಯಲ್ಲಿಯೂ ಇದ್ದೇ ಇರುವಂತಹದ್ದು. ಕಂಬವನ್ನೊಡೆದುಕೊಂಡು ಹುಟ್ಟಿದ ನೃಸಿಂಹ ದೇಹಧಾರಿಯಾದ ಯಾವನೋ ಒಬ್ಬನಿಂದ ಸರ್ವಭೂತಗಳಿಗೂ ಕಂಟಕಪ್ರಾಯನಾಗಿರತಕ್ಕಂತಹ ಹಿರಣ್ಯಕಶಿಪು ಹತನಾಗಿಲ್ಲವೇ? ಪೂರ್ವದಲ್ಲಿ ಮಾಯೆಯನ್ನು ವಿಜೃಂಭಿಸಿದ ಚಂಡಿಕೆ ಎಂಬಳೊಬ್ಬಳು ಶುಂಭರನ್ನು ಮಹಿಷಾಸುರನನ್ನು ರಣರಂಗದಲ್ಲಿಯೇ ಕೊಂದು ಹಾಕಲಿಲ್ಲವೇ? ಆ ಕಾಳಗದ ನೆಪದಿಂದಲೇ ಆ ಸ್ತ್ರೀಯು ಅನೇಕ ಮಂದಿ ದಾನವ ವೀರರನ್ನು ನಾಶಗೊಳಿಸಿಲ್ಲವೇ? ಅದುದರಿಂದ ಎಂದಿಗೂ ಆಗಲಿ ಸ್ತ್ರೀ ಮಾತ್ರದವಳೆಂದು ತಾತ್ಸಾರವನ್ನು ಮಾಡಬಾರದು. ಪ್ರಭುವೇ, ಎಲ್ಲೆಡೆಯಲ್ಲಿಯೂ ವಿಜಯವು ಲಭಿಸುವುದಕ್ಕೆ ಶಕ್ತಿಯೇ ಮೂಲ ಕಾರಣವಾಗಿರುವಂತಹದ್ದು. ಆ ಶಕ್ತಿಯ ಆಧಾರವಿರುವುದು ಸ್ತ್ರೀಯಾಗಲಿ ಪುರುಷನಾಗಲಿ ಅವರಿಂದ ನಮಗೆ ಭಯವಿದ್ದೇ ಇರುವಂತಹದ್ದು. ಸ್ವಾಭಾವಿಕವಾಗಿ ಈ ಜಗತ್ತಿನಲ್ಲಿ ಶಕ್ತಿ ಎಂಬುದು ಎಲ್ಲ ಕಡೆಯಲ್ಲಿಯೂ ವ್ಯಕ್ತವಾಗಿ ಇರುವಂತಹದ್ದು. ಅದುದರಿಂದ ದುರಾಶೆಯುಳ್ಳ ಈ ಹೆಂಗಸಿನ ಆಶಯವೇನೆಂಬುದನ್ನು, ಏತಕ್ಕಾಗಿ ದಂಡೆತ್ತಿ ಬಂದಿರುವಳು ಎಂಬ ಎಲ್ಲ ವಿಷಯಗಳನ್ನು ನಾವು ತಿಳಿಯಲೇಬೇಕಾಗಿರುವಂತಹದ್ದು. ಇವಳು ಯಾರು? ಇವಳ ಜನ್ಮದ ಕಥೆಯೇನು? ಇವಳು ನಡೆದಿರ್ತಕ್ಕಂತಹ ದಾರಿ ಯಾವುದು? ಇವಳಿಗಿರುವಂತಹ ಆಶ್ರಯವೆಂತಹದ್ದು? ಇವಳ ಬಲ ಎಷ್ಟು? ಇವಳಿಗಿರುವಂತಹ ಸಹಾಯವೇನು? ಎಂಬ ಎಲ್ಲ ವಿಷಯಗಳನ್ನು ಕೂಡ ನಾವು ಗುಪ್ತಚರರಿಂದ ತಿಳಿದುಕೊಂಡಾಗ ಮಾತ್ರ ನಾವು ವಿಜಯವನ್ನು ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ ಎಂಬುದಾಗಿ ಅಣ್ಣನಿಗೆ ಮಾರ್ಗದರ್ಶನವನ್ನು ಮಾಡ್ತಾನೆ. ನೀತಿ ಮಾರ್ಗವನ್ನು ತಿಳಿದಂತಹ ವಿಷಂಗದಾನವನು ಈ ರೀತಿಯ ಮಾತನ್ನು ಕೇಳಿ ಭಂಡಾಸುರನ್ನು ಕೇವಲ ಸ್ತ್ರೀಯೆಂದು ಹಾಸ್ಯ ಮಾಡುವುದಕ್ಕಾಗಿ ತೊಡಗಿ ನಸುನಕ್ಕು ತಿರಸ್ಕಾರದಿಂದ ಹುಬ್ಬೇರಿಸಿಕೊಂಡು ಅವನನ್ನು ಕುರಿತು ಹೀಗೆಂದನು: ಎಲೈ, ನೀನು ಹೇಳಿದ ಈ ರೀತಿ ವಿಚಾರಗಳೆಲ್ಲ ಶತ್ರುಗಳು ಸಮಾನವಾದ ಬಲ ಆಗಿದ್ದಾಗ ಮಾತ್ರ ಯುಕ್ತವೆನಿಸುತ್ತದೆ. ಹಾಗಿಲ್ಲದೆ ಒಬ್ಬ ಸಾಮಾನ್ಯ ವನಿತೆಯ ವಿಷಯದಲ್ಲಿ ಮಹಾಪರಾಕ್ರಮಶಾಲಿಗಳಾದವರಿಗೆ ಇಂತಹ ವಿಚಾರವೆಂಬಂತಹದ್ದು ಅವಶ್ಯಕತೆ ಇದ್ದಿರುವುದಿಲ್ಲ. ನಮ್ಮ ಸೈನ್ಯದಲ್ಲಿ ಮಹಾಬಲಿಷ್ಠರಾಗಿರತಕ್ಕಂತಹ 106 ಮಂದಿ ಅಕ್ಷೋಹಿಣಿ ಸೇನೆಗಳ ನಾಯಕರಿರುವರು. ಇವರೆಲ್ಲರೂ ಸಪ್ತಸಾಗರವನ್ನು ಪಾನ ಮಾಡುವುದಕ್ಕೂ ಸ್ವರ್ಗವನ್ನೇ ಸುಡುವುದಕ್ಕೂ ಸಮರ್ಥರಾಗಿರುವಂತಹವರು. ಎಲ್ಲ ಪಾಪಿಷ್ಠನೇ, ನೀನು ಒಬ್ಬ ಹೆಂಗಸಿಗೆ ಹೆದರುವೆಯ? ನೀನು ಹೇಳಿದ ವಿಷಯವೆಲ್ಲವನ್ನು ಮೊದಲೇ ನಾನು ಗೂಢಾಚಾರರ ಮೂಲಕ ತಿಳಿದುಕೊಂಡಿರುವೆನು. ಲಲಿತೆ ಎಂಬುವಳ ಯಾವಳು ಒಬ್ಬಳು ಅಗ್ನಿಯಿಂದ ಹುಟ್ಟಿದಳಂತೆ. ಅವಳು ತನ್ನ ಹೆಸರಿಗೆ ತಕ್ಕಂತೆ ಕುಸುಮ ಕೋಮಲವಾದ ಶರೀರವನ್ನು ಉಳ್ಳವಳಂತೆ. ಅವಳಿಗೆ ಬಲವಾಗಲಿ ಪರಾಕ್ರಮವಾಗಲಿ ಇಲ್ಲವಂತೆ. ಯುದ್ಧ ವಿಷಯವಂತೂ ಅವಳಿಗೆ ಏನೂ ತಿಳಿಯದು. ಆದರೂ ಅವಳು ಪರಾಯಣೆಯೆಂದು ನಾನು ಗೂಢಾಚಾರರಿಂದ ಕೇಳಿರುವೆನು. ಆ ಮಾಯೆಯ ಬಲದಿಂದ ಅವಳು ಗೊತ್ತಿಲ್ಲದಂತೆ ಯಾವುದೋ ಒಂದು ಹೆಂಗಸರ ಪಡೆಯನ್ನು ಸರ್ಜಿಸಿದಳು. ಅದರಿಂದಲೇ ಹೀಗೆ ಸ್ವಲ್ಪ ಮಟ್ಟಿಗೆ ಚೇಷ್ಟೆ ಮಾಡುತ್ತಿರುವಳು. ಅಥವಾ ನೀನು ಹೇಳಿದಂತೆ ಅವಳಿಗೆ ನ್ಯಾಯವಾಗಿಯೇ ದೊಡ್ಡ ಸೈನ್ಯವಿರುವುದೆಂದು ಭಾವಿಸೋಣ. ಹಾಗಿದ್ದರೂ 3 ಲೋಕಗಳಿಗೂ ಮೀರಿರುವ ಮಹಿಮೆಯುಳ್ಳ ಈ ಭಂಡನನ್ನು ಗೆಲ್ಲುವರು ಯಾರು ಎಂಬುದಾಗಿ ಹೇಳ್ತಾನೆ. ಹಾಗಾಗಿ ಹೇಳ್ತಾರೆ ನಮ್ಮಲ್ಲಿ ವಿನಾಶಕಾಲೇ ವಿಪರೀತ ಬುದ್ಧಿ ಎಂಬುದಾಗಿ. ಒಬ್ಬ ಮನುಷ್ಯನಿಗೆ ವಿನಾಶ ಬಂದಂತಹ ಸಂದರ್ಭದಲ್ಲಿ ಆತನ ಬುದ್ಧಿ ಹೇಳುವಂತಹದ್ದು ಪರಿಪಕ್ವವಾಗಿ ಕೆಲಸವನ್ನು ಮಾಡೋದಿಲ್ಲ. ತಾನು ಯಾವ ಕೆಲಸವನ್ನು ಹೇಗೆ ಮಾಡಬೇಕು ಹೇಳುವಂಥ ಎಲ್ಲ ವಿಷಯಗಳನ್ನು ಕೂಡ ತಮ್ಮನಾಗಿರತಕ್ಕಂತಹ ಬುದ್ಧಿವಂತನಾಗಿರತಕ್ಕಂತಹ ವಿಷಂಗನು ಎಲ್ಲ ವಿಚಾರಗಳನ್ನು ಸೂಕ್ಷ್ಮವಾಗಿ ಹೇಳಿದರೂ ಸಹ ಅದನ್ನು ಅರ್ಥವನ್ನು ಮಾಡಿಕೊಳ್ಳದೆ ಮದದಿಂದ ಏರಿದವನಾಗಿ ತನ್ನನ್ನು ಜಯಿಸುವರು ಯಾರೂ ಇಲ್ಲ ಎಂಬಂತಹ ಒಂದು ಅಹಂಕಾರದಿಂದ ಆತನು ಈ ರೀತಿಯಾಗಿರತಕ್ಕಂತಹ ಅಲಕ್ಷ್ಯವನ್ನು ಮಾಡ್ತಾನೆ. ಆ ಅಲಕ್ಷ್ಯದಿಂದಾಗಿಯೇ ಪ್ರತಿಯೊಬ್ಬ ಮನುಷ್ಯನೂ ಸಹ ಕೆಲವೊಂದಷ್ಟು ವಿಷಯಗಳಲ್ಲಿ ಜಯವನ್ನು ಹೊಂದಿದಾಗ ಅಥವಾ ಯಶಸ್ಸನ್ನು ಹೊಂದಿದಾಗ ತಾವು ಆ ಅಲಕ್ಷ್ಯವನ್ನು ಮಾಡಿಕೊಂಡು ಅಥವಾ ಮುಂದಿನ ಕೆಲಸಗಳಲ್ಲಿ
ಜವಾಬ್ದಾರಿಯುತವಾಗಿರತಕ್ಕಂತಹ ಮಾರ್ಗದಲ್ಲಿ ನಡೆಯದೆ ಅಲಕ್ಷ್ಯವನ್ನು ಮಾಡಿ ವಿನಾಶವನ್ನು ಹೊಂದುವಂತಹ ಒಂದು ಕೆಲಸವೂ ಕೂಡ ಆಗುವಂತಹದ್ದು. ಹಾಗಾಗಿ ಎಂತಹದೇ ಸಂದರ್ಭದಲ್ಲಿ ಆದರೂ ಕೂಡ ವಿವೇಕದಿಂದ ವಿಚಾರ ಮಾಡಿ ಮುಂದುವರೆದಾಗ ಮಾತ್ರ ಯಶಸ್ಸನ್ನು ಹೊಂದಲಿಕ್ಕೆ ಸಾಧ್ಯವಾಗುವಂತಹದ್ದು. ಮುಂದುವರೆದು ಭಂಡಾಸುರನು ಹೇಳ್ತಾನೆ, ನಿನ್ನೆ ಮೊನ್ನೆ ತಾನೇ ಹುಟ್ಟಿದ ಆ ಅಬಲೆಯ ಇಂತಹ ನನ್ನ ಭುಜ ಪರಾಕ್ರಮವನ್ನು ತಿಳಿಯದವಳಾಗಿ ಈ ರೀತಿ ಗರ್ವಪಡುತ್ತಿದ್ದಾಳೆ. ಸಾಮಾನ್ಯವಾಗಿ ಸ್ತ್ರೀಯರು ತಿಳಿವಳಿಕೆ ಇಲ್ಲದವರು, ನಿಷ್ಪ್ರಯೋಜಕರು, ಸಾಹಸವನ್ನು ವಿಜೃಂಭಿಸುವವರು. ಅದುದರಿಂದಲೇ ಅವರು ಮಾಡಬೇಕಾದ ಮತ್ತು ಮಾಡಬಾರದ ಕಾರ್ಯಗಳಲ್ಲಿ ಭ್ರಾಂತಿಗೊಂಡು ನಾಶವಾಗುತ್ತಾರೆ ಎಂಬಂತಹ ಮಾತನ್ನು ಭಂಡಾಸುರನು ಹೇಳ್ತಾನೆ. ಯುದ್ಧದಲ್ಲಿ ಅವಳು ಪ್ರದರ್ಶಿಸುವ ಪರಾಕ್ರಮವೆಲ್ಲವೂ ಕೇವಲ ಮಾಯಾ ವಿಲಾಸವೇ ಆಗಿರುತ್ತದೆ. ಅದರಿಂದ ಮಹಾಮಾಯಾವಿಗಳಾದ ನಮ್ಮ ಸೈನಿಕರೆಲ್ಲರೂ ಬೇಕಾದಷ್ಟು ಮಾಂಸವು ದೊರಕುತ್ತದೆ. ಎಲೈ ವಿಷಂಗನೆ, ಅದುದರಿಂದ ಹೆಂಗಸಿನ ವಿಷಯದಲ್ಲಿ ವೃಥಾ ಸಂದೇಹಪಟ್ಟು ಕುಗ್ಗಿರುವ ನಿನ್ನ ಮನಸ್ಸಿನಲ್ಲಿ ಧೈರ್ಯವನ್ನು ತಂದುಕೋ ಎಂಬುದಾಗಿ ಹೇಳ್ತಾನೆ. ಭಂಡಾಸುರನು ಈ ರೀತಿ ಹೇಳಿ ಸಿಂಹಾಸನದಿಂದೆದ್ದು ಮಹಾಬಲನು ಸೈನ್ಯಾಧಿಪತಿಯೂ ಆಗಿರತಕ್ಕಂತಹ ಕುಟಿಲಾಕ್ಷನೆಂಬಂತಹ ಸೇನಾಧಿಪತಿನಲ್ಲಿ ಕುರಿತು ಹೇಳ್ತಾನೆ, ಎಲ್ಲವೂ ಸೇನಾಧಿಪತಿಯೇ, ಈಗಲೇ ಸೈನ್ಯವೆಲ್ಲವನ್ನು ಸಿದ್ಧಗೊಳಿಸಿ ನಮ್ಮ ಶೂನ್ಯ ನಗರದ ಸುತ್ತಮುತ್ತಣ ದ್ವಾರ ಪ್ರವೇಶಗಳಲ್ಲೆಲ್ಲ ಅವುಗಳನ್ನು ಸರಿಯಾಗಿ ನೆರೆಗೊಳಿಸು. ದುರ್ಗ ಪ್ರದೇಶಗಳೆಲ್ಲವನ್ನು ಬಲಪಡಿಸಿಕೊಂಡು ಆಯುಧಗಳೆಲ್ಲವನ್ನು ಸಿದ್ಧಗೊಳಿಸು. ಮಂತ್ರಿಗಳಿಂದಲೂ ಪುರೋಹಿತರಿಂದಲೂ ದುಷ್ಟವಾದ ಆಭಿಚಾರ ಕ್ರಿಯೆಗಳನ್ನು ಮಾಡಿಸು. ಈಗ ಯುದ್ಧವು ಸಮೀಪಿಸಿದೆ, ಅಸ್ತ್ರಶಸ್ತ್ರಗಳೆಲ್ಲವೂ ಸಿದ್ಧವಾಗಲಿ ಎಂಬುದಾಗಿ ಹೇಳ್ತಾನೆ. ಅಷ್ಟೇ ಅಲ್ಲದೆ ಮೊದಲು ನಮ್ಮ ಸೇನಾಧಿಪರಲ್ಲಿ ಯಾವನಾದರೊಬ್ಬನವನ್ನು ಅತಿ ಪರಾಕ್ರಮವುಳ್ಳಂತಹ ಒಬ್ಬ ಸೇನಾಧಿಪನನ್ನು ಯುದ್ಧಕ್ಕೆ ಕಳಿಸು. ಅವನೊಡನೆ ಭಯಂಕರವಾದ ಸೈನ್ಯ ಸಮೂಹವು ಹೊರಡಲಿ. ಸೇನಾನಾಯಕನು ದೇವತೆಗಳ ಬಲದಿಂದ ಗರ್ವಿತೆಯಾಗಿರುವಂತಹ ಆ ಸ್ತ್ರೀಯನ್ನು ಸೋಲಿಸಿ ತಿಳಿಗೇಡಿಯಾದ ಅವಳನ್ನು ಮುಂದೆಲೆಯನ್ನು ಹಿಡಿದು ಎಳೆತರಲಿ ಎಂಬುದಾಗಿ ಆದೇಶವನ್ನು ಮಾಡ್ತಾನೆ. ಇದೇ ಸಮಯದಲ್ಲಿ ಅತ್ತ ಶ್ರೀ ಲಲಿತಾದೇವಿಯು ಆ ಭಂಡಾಸುರನು ಈ ಪ್ರಕಾರ ಸಾವಿರ ದಾನವ ಸೇನೆಗಳಿಗೆ ಅಧಿಪನೂ ಆಗಿರತಕ್ಕಂತಹ ಪರಾಕ್ರಮಶಾಲಿಯಾದ ಆ ಕುಟಿಲಾಕ್ಷನಿಗೆ ಅಪ್ಪಣೆಯನ್ನು ಮಾಡಿ ತಾನು ಅಂತಃಪುರಕ್ಕೆ ಹೊರಟು ಹೋಗುತ್ತಾನೆ. ಇದೇ ಸಮಯದಲ್ಲಿ ಅತ್ತ ಲಲಿತಾದೇವಿಯ ಪ್ರಯಾಣದ ಸಮಯದ ಕೋಲಾಹಲ ಧ್ವನಿಯೂ ಸಹ ದೈತ್ಯೇಂದ್ರನ ಕಿವಿಯ ಕೇಳಿ ಜ್ವರವನ್ನುಂಟು ಮಾಡುವಂತಹ ಒಂದು ಅದ್ಭುತವಾಗಿರತಕ್ಕಂತಹ ಶಬ್ದ ಹೇಳುವಂತಹದ್ದು ಈ ದೈತ್ಯೇಂದ್ರನ ಕಿವಿಯೂ ಕೂಡ ಬೀಳ್ತದೆ. ದೈತ್ಯೇಂದ್ರನ ಕಿವಿಯೂ ಕೂಡ ಬೀಳುವಂತಹದ್ದು. ಇತಿ ಶ್ರೀ ಬ್ರಹ್ಮಾಂಡ ಪುರಾಣೇ ಉತ್ತರಖಂಡೇ ಹಯಗ್ರೀವಾಗಸ್ತ್ಯ ಸಂವಾದೆ ಲಲಿತೋಪಾಖ್ಯಾನೆ ಷೋಡಶೋಧ್ಯಾಯಃ. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ ಲೋಕೋಯಂ ಕ್ಷೋಭರಹಿತಃ ಸಜ್ಜನಾಃ ಸಂತು ನಿರ್ಭಯಾಃ ದುರ್ಜನಾಃ ಸಂತು ಸಜ್ಜನಾಃ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.